ರೈಲ್ವೆ ಇಲಾಖೆ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದೆ. ಆದರೆ ಈ ಅನುಕೂಲಗಳು ಯಾವುವು ಅಂತೇಳಿ ಖುದ್ದು ಮಹಿಳೆಯರಿಗೆ ಭಾಳಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ. ಸೊ ಏನೇನು ಫೆಸಿಲಿಟೀಸನ್ನು ಮಾಡಿಕೊಡ್ತಾ ಇದೆ ಮಹಿಳೆಯರಿಗೆ ಆ ಮಾಹಿತಿಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಏನೇನು ಫೆಸಿಲಿಟೀಸನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ನೀಡ್ತಿದೆ ಅದನ್ನು ನಿಮಗೆ ಅದರ ಮಾಹಿತಿ ನಿಮಗೆ ತಿಳಿಯುತ್ತೆ ಅಂತೇಳಿ ಭಾವಿಸಿದ್ದೀನಿ. ಮೊದಲನೇದಾಗಿ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ, ನೀವು ಟಿಕೆಟ್ ಇಲ್ಲದೆ ಒಂದು ವೇಳೆ ಅರ್ಜೆಂಟಲ್ಲಿ ರೈಲ್ ಹತ್ತಿದಿರಿ ಅಂತ ಅಂದ್ಕೊಳ್ಳಿ, ಅದು ರಾತ್ರಿ ವೇಳೆ ಸಮಯ ಆಗಿದ್ದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಟಿಕೆಟ್ ತೆಗೆದುಕೊಂಡಿಲ್ಲ ಅಂತೇಳಿ ನಿಮ್ಮನ್ನು ಕೆಳಗೆ ಇಳಿಸುವಂತಿಲ್ಲ. ನಿಮ್ಮ ಡೆಸ್ಟಿನೇಷನ್ ಏನಿದೆ ಅದಕ್ಕೆ ದಂಡ ಹಾಕಿನೋ ಅಥವಾ ಪರ್ಯಾಯ ಮಾರ್ಗಗಳಿರ್ತವೆ, ಅವುಗಳನ್ನು ಮಾಡಿ ಅವರನ್ನು ಯಾವ ಸ್ಲೀಪರ್ ಕೋಚಲ್ಲಿದ್ದರೆ ಸ್ಲೀಪರ್ ಕೋಚಲ್ಲಿ ಏನಾದರೂ ಸೀಟ್ಗಳ ಅವೈಲಬಿಲಿಟಿ ಇದ್ದರೆ ಟಿಕೆಟನ್ನು ಕೊಡಬೇಕಾಗತ್ತೆ. ಇಲ್ಲದೆ ಇದ್ದರೆ ಮಾಮೂಲಿ ಕಂಪಾರ್ಟ್ಮೆಂಟಲ್ಲಾದ್ರೂ ಟಿಕೆಟನ್ನು ಕೊಟ್ಟು ಅವರು ಎಲ್ಲಿ ಡೆಸ್ಟಿನೇಷನ್ ಇದೆ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಒಂದು ವೇಳೆ ಆ ರೀತಿ ಏನಾದರೂ ನಿಮಗೆ ಇದ್ದಕ್ಕಿದ್ದಂತೆ ನಿಮಗೆ ಕೆಳಗೆ ಇಳಿಸಿದರೆ ರೈಲ್ವೆ ಇಲಾಖೆಗೆ ನೀವು ಕಂಪ್ಲೇಂಟನ್ನು ಸಹ ಕೊಡಬಹುದು. ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಸೊ ಇದು ಭಾಳಷ್ಟು ಜನ ಮಹಿಳೆಯರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ರಾತ್ರಿ ಮಹಿಳೆಯರ ಸೇಫ್ಟಿ ಬಗ್ಗೆ ಭಾಳಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಎಸ್ಪೆಷಲಿ ಯಾರು ಅವಾಗ ಚೆಕ್ ಮಾಡಿರ್ತಾರಲ್ಲ, ಟಿಕೆಟ್ ಇಲ್ಲ ಅಂತೇಳಿ ಕೆಳಗಿಳಿಸುವ ಸಂದರ್ಭದಲ್ಲಿ ಅವ್ರ ಮೇಲೆ ಮುಂದೆ ಕ್ರಮನೂ ಕೂಡ ಕೈಗೊಳ್ಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕಂದರೆ ಮಹಿಳೆಯರ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಯಾವುದಾದ್ರೂ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿ ಸೇಫ್ಟಿ ಎಲ್ಲದೂ ಕೂಡ ಇದೆ ಅನ್ನೋದು ಕನ್ಫರ್ಮ್ ಆದರೆ ಮಾತ್ರ ಅವ್ರನ್ನ ಕೆಳಗಿಳಿಸ್ಬೇಕಾಗತ್ತೆ. ಅನ್ಲೆಸ್ ಅಂಟಿಲ್ ಇಲ್ಲದೆ ಹೋದರೆ ಮೂವಿಂಗ್ ಹೋಗ್ತಿರುವಂಥ ಟ್ರೈನಲ್ಲಾದರೆ ಅವರು ಮುಂದೆ ಎಲ್ಲಿ ಡೆಸ್ಟಿನೇಷನ್ ಇರುತ್ತೆ, ಅವ್ರು ಎಲ್ಲಿ ತಲುಪಬೇಕಾಗಿರುತ್ತೆ ಅಲ್ಲಿಗೆ ಒಂದಷ್ಟು ದಂಡ ಹಾಕಿ ಅದನ್ನು ಕೂಡ ಟಿಕೆಟನ್ನು ಕೊಟ್ಟು ಅವರನ್ನು ರೈಲ್ನಲ್ಲೇ ಕರೆದುಕೊಂಡು ಹೋಗುವಂಥ ಅವಕಾಶ ಇದೆ. ಇದು ಭಾಳಷ್ಟು ಜನರಿಗೆ ಅನುಕೂಲ ಮಾಹಿತಿ ಗೊತ್ತಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ ಮಾಹಿತಿ ನೀಡ್ತಾ ಇರೋದು. ಎರಡನೇದು, ಮಹಿಳೆಯರಿಗೆ ಕೋಟಾ ವ್ಯವಸ್ಥೆ ಇದೆ, ರಿಸರ್ವೇಷನ್ನು ಕೂಡ ಇದೆ. ರಿಸರ್ವೇಷನ್ ಮಾಡಿಸಿದ್ರೆ ತಾನೇ ರಿಸರ್ವೇಷನ್ ಟಿಕೆಟ್ ಸಿಗೋದು ಅಂತೇಳಿ ಭಾಳ ಜನ ಅಂದ್ಕೊಳ್ತಾರೆ. ಸ್ಲೀಪರ್ ಪ್ರತಿ ಕೋಚಲ್ಲೂ ಕೂಡ 7 ಸೀಟ್ಗಳು ಮಹಿಳೆಯರಿಗೆ ಮೀಸಲಿರ್ತದೆ. ಅದರಲ್ಲೂ ಲೋಯರ್ ಬರ್ತೆ ಇರುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಲೇಡೀಸ್ ಆಗಿದ್ರಿ, ನೀವು ಕೋಚಿಗೆ ನೀವು ಸ್ಲೀಪರಿಗೆ ನೀವು ಅಪ್ಲೈ ಮಾಡಿರ್ತೀರಿ ಅಂತಾದರೆ ನಿಮ್ಮ ವಯಸ್ಸು 45 ಮೇಲ್ಪಟ್ಟು ಏನಾದರೂ ಇದ್ದರೆ, ಎಸ್ಪೆಷಲಿ ಅದರಲ್ಲೂ ಕೂಡ ಮಹಿಳೆಯರಲ್ಲಿ 45 ಪಟ್ಟು ಮೇಲ್ಪಟ್ಟು ಏನಾದರೂ ವಯಸ್ಸಾಗಿದ್ದರೆ ನಿಮ್ಮನ್ನು ಆಟೋಮೆಟಿಕ್ಕಾಗಿ ನೀವು ಕೇಳೋದೇ ಬೇಡ, ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಮಿಡ್ಲ್ ಸೀಟು, ಮೇಲಿನ ಸೀಟ್, ಅಪ್ಪರ್ ಸೀಟು ಏನಾದರೂ ನೀವು ಆಯ್ಕೆ ಮಾಡ್ಕೊಂಡಿದ್ರು ಕೂಡ 45 ಮೇಲ್ಪಟ್ಟಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಲೋಯರ್ ಬರ್ತೆ ಸಿಗುತ್ತೆ. ಅದು ರಿಸರ್ವೇಷನ್ ಕೋಟಾದಲ್ಲಿ 7 ಸೀಟ್ಗಳೇನಿರ್ತಾವಲ್ಲ, ಈ 7 ಸೀಟ್ಗಳಲ್ಲಿ ಬರುತ್ತೆ. ಒಂದು ವೇಳೆ 7 ಸೀಟ್ಗಿಂತ ಹೆಚ್ಚು ಈಗ ಆಲ್ರೆಡಿ ರಿಸರ್ವೇಷನ್ ಆಗಿದ್ದರೆ, ಮಹಿಳೆಯರಿಗೆ ಕೊಟ್ಬಿಟ್ಟಿದ್ರೆ, ಸೊ ನೀವು ಕೂಡ ಮಹಿಳೆಯರಾಗಿದ್ದರೆ ಆವಾಗ ಅನಿವಾರ್ಯವಾಗಿ ಮಿಡ್ಲ್ ಬರ್ತ್ ಮತ್ತು ಅಪ್ಪರ್ ಬರ್ತನ್ನು ಕೊಡ್ತಾರೆ. ಭಾಳ ಜನರಿಗೆ ಗೊತ್ತೇ ಇರಲ್ಲ, ಬಿಡಪ್ಪ ನಮಗೆ ರಿಸರ್ವೇಷನ್ ಸಿಕ್ಕರೂ ಕೂಡ ನಾವು ಮೇಲೆ ಮಿಡ್ಲಲ್ಲಿ ಅಥವಾ ಅಪ್ಪರಲ್ಲಿ ಹಾಕ್ತಾರೆ ಅಂತ ಭಾಳ ಜನ ಅಂದ್ಕೊಳ್ತಾರೆ, ಎಸ್ಪೆಷಲಿ ಲೇಡೀಸ್. ಇಲ್ಲ, ಪ್ರತಿ ಸ್ಲೀಪರ್ ಕೋಚಲ್ಲೂ ಕೂಡ 7 ಸೀಟ್ ರಿಸರ್ವೇಷನ್ ಕಂಪಲ್ಸರಿ ಇರುತ್ತೆ. ಇದು ನಿಮಗೆ ಅಂತಲೇ ರಿಸರ್ವೇಷನ್ ಮಾಡಿರೋದು. ಇನ್ನು ಎರಡನೇದು, ಎ ಸಿ ಕೋಚ್ಗಳಲ್ಲಿ ಹೇಗಿರುತ್ತೆ ಅನ್ನೋಂಥ ಮಾಹಿತಿನೂ ಕೂಡ ಹೇಳ್ತಾ ಹೋಗ್ತೀನಿ. 3 ಟೈರ್ ಎ ಸಿಯಲ್ಲಿ 4 ರಿಂದ 5 ಸೀಟ್ಗಳು ರಿಸರ್ವೇಷನ್ ಇರುತ್ತೆ. ಲೋಯರ್ ಬರ್ತೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಆಗುತ್ತೆ. ಇನ್ನು 2 ಟೈರ್ ಎ ಸಿಯಲ್ಲಿ 3 ರಿಂದ 4 ಲೋಯರ್ ಬರ್ತ್ಗಳಿರ್ತವೆ. ಇವೆಲ್ಲವೂ ಕೂಡ ಮಹಿಳೆಯರಿಗೆ ಮೀಸಲಿರ್ತದೆ. ಇದರಲ್ಲಿ ಗರ್ಭಿಣಿಯರು, ಹಿರಿಯ ನಾಗರಿಕರು ಕೂಡ ಇದರಲ್ಲೇ ಆ್ಯಡ್ ಆಗ್ತಾ ಹೋಗ್ತಾರೆ. 45 ವರ್ಷ ಮೇಲ್ಪಟ್ಟ ಮಹಿಳೆಯರೇನಿದ್ದಾರೆ, ಅವರು ಪ್ರಯಾಣಿಸಿದ್ರೆ, ರೈಲ್ನಲ್ಲಿ ಪ್ರಯಾಣಿಸಿದ್ರೆ ಈ ಕೋಟಾದಡಿ ಸೀಟ್ ಕೂಡ ಸಿಗುತ್ತೆ. 45 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳಾ ಪ್ರಯಾಣಿಕರು ಟಿಕೆಟ್ ಕಾಯ್ದಿರಿಸುವಾಗ ನಾನು ಹೇಳಿದ್ನಲ್ಲ ಮೊದಲೇ, ಆ ಆಯ್ಕೆಯಲ್ಲಿ, ಸೀಟ್ ಆಯ್ಕೆಯಲ್ಲಿ ನೀವು ಲೋವರ್ ಬರ್ತ್ ಅಂತೇಳಿ ಆಯ್ಕೆ ಮಾಡ್ಕೊಳ್ದೇ ಇದ್ರೂ ಆಟೋಮೆಟಿಕ್ಕಾಗಿ ಲೋಯರ್ ಬರ್ತೇ ಸಿಗುತ್ತೆ. ಅವರಿಗೆ ಮೊದಲ ಪ್ರಯಾರಿಟಿಯಲ್ಲಿ ಕೊಡ್ತಾರೆ. ಯಾಕಂದರೆ 45 ಏಜ್ ಪ್ಲಸ್ ಆಗಿದೆ, ಅದ್ರ ಜೊತೆ ಗರ್ಭಿಣಿಯರು ಅಂತ ಏನಾದರೂ ಇದ್ದರೆ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್ ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ಲೋವರ್ ಬರ್ತೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಒಂದು ವೇಳೆ 7 ಸೀಟ್ ರಿಸರ್ವೇಷನ್ ಆಗಿದ್ದರೆ ಸೊ ಬೇರೆ ಕಡೆಗೆ ಕೊಡುವಂಥ ಪ್ರಯತ್ನ ಕೂಡ, ಅಂದರೆ ಬೇರೆ ಕೋಚಲ್ಲಿ ಕೊಡುವಂಥ ಪ್ರಯತ್ನವೂ ಕೂಡ ಆಗುತ್ತೆ. ಇನ್ನು ಮಹಿಳೆಯರಿಗಾಗಿ ಪ್ರತ್ಯೇಕ ಕೋಚ್ಗಳು ಕೂಡ ಇದ್ದಾವೆ. ಅಂದರೆ ಕೆಲ ರೈಲ್ಗಳಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಬೋಗಿಗಳು ಕೂಡ ಇರುವಂಥ ವ್ಯವಸ್ಥೆ ಇದೆ. ಅದರ ಬಗ್ಗೆ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವುದಾದ್ರೂ ಟ್ರೈನ್ನಲ್ಲಿ, ಎಲ್ಲ ಟ್ರೈನ್ನಲ್ಲಿ ಇಲ್ಲ, ಆದರೆ ಕೆಲ ಟ್ರೈನ್ಗಳಲ್ಲೂ ಕೂಡ ಮಹಿಳೆಯರಿಗೆ ಸಪ್ರೇಟ್ ಆದಂಥ ಕೋಚ್ ಇದೆ. ಈ ಬಗ್ಗೆನೂ ಕೂಡ ನಿಮಗೆ ರೈಲ್ವೆ ಇಲಾಖೆ ಮಾಹಿತಿಯನ್ನು ಕೂಡ ಕೊಡುತ್ತೆ. ಕೆಲವು ಕಡೆಗೆ ನೀವು ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ನೀವು ಪ್ರತ್ಯೇಕ ಬೋಗಿ ಇತ್ತಂದರೆ ನೀವು ಅದರಲ್ಲಿ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು. ಇನ್ನೂ ಒಂದು ಭಾಳ ಪ್ರಮುಖವಾದ ವಿಚಾರ ಅಂತಂದರೆ, ಮಹಿಳೆಯರಿಗಾಗಿ ವಿಶೇಷ ರೈಲುಗಳು ಕೂಡ ಇದ್ದಾವೆ. ಕೆಲವು ವಿಶೇಷ ಸಂದರ್ಭದಲ್ಲಿ ಬಿಡ್ತಾರೆ,
ಕೆಲವು ವಿಶೇಷ ದಿನಗಳಲ್ಲೂ ಕೂಡ ಈ ಟ್ರೈನ್ಗಳನ್ನು ಬಿಡ್ತಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ವೆಬ್ಸೈಟಲ್ಲಿ ನೋಡ್ಬೋದು, ರೈಲ್ವೆ ಇಲಾಖೆ ವೆಬ್ಸೈಟಲ್ಲಿ, ಅಥವಾ ಹತ್ತಿರದಲ್ಲಿರುವಂಥ ರೈಲ್ವೆ ನಿಲ್ದಾಣಕ್ಕೆ ಹೋದರೆ ನೀವು ಅಲ್ಲಿ ಕೇಳಿದ್ರೆ, ನೀವು ಮಾಹಿತಿಯನ್ನು ಕೇಳಿದ್ರೆ ಖಂಡಿತವಾಗಿ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಇನ್ನೂ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಇದು 5ನೇ ಅಂಶ ಏನಿದೆಯಲ್ಲ, ಇದು ಮಹಿಳಾ ಸಹಾಯವಾಣಿ. ಯಾವುದೇ ರೈಲಲ್ಲೂ ಕೂಡ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಮುಜುಗರದ ಸಂದರ್ಭಗಳು ಅಥವಾ ರಕ್ಷಣೆ ಬಗ್ಗೆ, ಸೇಫ್ಟಿ ಮೆಜರ್ಸ್ ಬಗ್ಗೆ ಏನಾದರೂ ನಿಮಗೆ ಒಂದಷ್ಟು ಅನುಮಾನಗಳು ಬಂದರೆ ಕೂಡಲೇ ನೀವು 182 ಸಹಾಯವಾಣಿಗೆ ನೀವು ಫೋನ್ ಮಾಡ್ಬೋದು. ಈ 182 ಸಹಾಯವಾಣಿಗೆ ನೀವು ಫೋನ್ ಮಾಡಿದ್ರೆ ಆ ಸಮಯದಲ್ಲಿ ಭದ್ರತಾ ಸಹಾಯವನ್ನು ಕೂಡ ಕೋರ್ಬೋದು. ಈ ಸಂಖ್ಯೆ ನೇರವಾಗಿ ರೈಲ್ವೆ ಸಂರಕ್ಷಣಾ ಪಡೆ ಅಂದರೆ RPF ಅಡಿಯಲ್ಲಿ ಬರುವ ವಿಭಾಗೀಯ ಭದ್ರತಾ ನಿಯಂತ್ರಣ ಕೊಠಡಿಗೆ ಸಂಪರ್ಕ ಹೊಂದುತ್ತೆ, ಕಾಲ್ ಹೋಗುತ್ತೆ. ಅಧಿಕಾರಿಗಳು ಮಹಿಳಾ ಪ್ರಯಾಣಿಕರಿಗೆ ತ್ವರಿತವಾಗಿ ನೆರವನ್ನು ಮಾಡ್ತಾರೆ. ನಿಮಗೊಂದು ಮಾಹಿತಿ ಗೊತ್ತಿರ್ಬೋದು, ಸ್ಲೀಪರ್ಗಳಲ್ಲಿ, ಸೆಲ್ಗಳಲ್ಲಿ, ಕೋಚ್ಗಳಲ್ಲಿ ಮತ್ತು ಈ AC ಕೋಚ್ಗಳೇನಿರ್ತಾವ ಅಲ್ಲಿ ಮಹಿಳೆಯರು ಯಾರ್ಯಾರು ಇರ್ತಾರೆ ಪ್ರತಿ ಸರಿನೂ ಕೂಡ ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ, ಎಸ್ಪೆಷಲಿ ಲೇಡೀಸ್, ಅವರೇ ಬಂದು ಯಾರ್ಯಾರು ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವರ ಹೆಸರು, ಅವರ ಫೋನ್ ನಂಬರ್ ಎಲ್ಲದನ್ನು ಕೂಡ ತೆಗೆದುಕೊಳ್ತಾರೆ. ಏನಾದರೂ ನಿಮಗೆ ಈ ರೀತಿಯಾಗಿ ನಿಮಗೆ ಸೇಫ್ಟಿ ಮೆಜರ್ಸ್ ಬಗ್ಗೆ ನಿಮಗೆ ಒಂದಷ್ಟು ಅನುಮಾನಗಳು ಬಂದವು, ಏನೋ ಯಾಕೋ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅನಿಸಿದರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಂತಲೂ ಕೂಡ ಅವರೇ ಬಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪ್ರತಿ ಕೋಚಲ್ಲೂ ಕೂಡ ಈ ವ್ಯವಸ್ಥೆ ಇದೆ. ಎಸ್ಪೆಷಲಿ ನೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಹೆಚ್ಚು ಜಾಗರೂಕತೆಯನ್ನು ರೈಲ್ವೆ ಇಲಾಖೆ ವಹಿಸ್ತಾ ಇದೆ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗಲಿ ಅನ್ನೋ ರೀತಿಯಾಗಿ ಮಾಡಿರುವಂಥ ಇವೇನು ವಿಧಾನಗಳೇನಿದ್ದಾವೆ ಇವುಗಳನ್ನು ನೀವು ಬಳಕೆ ಮಾಡ್ಕೋಬೋದು. ಇವುಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೂಡ ಪ್ರಶ್ನೆ ಮಾಡಿ. ತುಂಬಾ ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.